ಶಿರೂರಿನಲ್ಲಿ ಗುಡ್ಡ ಕುಸಿತ ನಿಲ್ತಾ ಇಲ್ಲ. ಹೈ ಟೆನ್ಷನ್ ವಿದ್ಯುತ್ ಕಂಬದ ಸಮೇತ ಧರೆಗುರುಳಿದ ಗುಡ್ಡ. ಬೃಹತ್ ಕಂಬ ಮಣ್ಣಿನ ಸಮೇತ ಬೀಳುವಂತಹ ದೃಶ್ಯ ಫೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಇದೀಗ ಭಯಾನಕ ದೃಶ್ಯವನ್ನ ಮೊಬೈಲ್ ಕ್ಯಾಮ್ರಾ ಅಥವಾ ಫೋನ್ನಲ್ಲಿ ಸೆರೆ ಹಿಡಿದಿದ್ದಾರೆ ಯಾರೋ ಅಲ್ಲಿದ್ದಂಥವ್ರು. ಸೊ ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ನಿಲ್ತಾ ಇಲ್ಲ. ಹೈ ಟೆನ್ಷನ್ ವೈರ್ ಇದು ಸಾಮಾನ್ಯ ಮೇಲ್ಗಡೆ ಭಾಗದಲ್ಲಿ ಓಡಾಡೋ ಜಾಗದಲ್ಲಿ ನಿಲ್ಸಲ್ಲ ಈ ಥರದನ್ನೆಲ್ಲ. ಗುಡ್ಡದ ಮೇಲೆ ಎತ್ತರದ ಪ್ರದೇಶದಲ್ಲಿ ನಿಲ್ಸಿರ್ತಾರೆ. ಬಟ್ ಇಡೀ ಗುಡ್ಡವೇ ಕುಸಿದಾಗ ಬಹುಶಃ ಆ ಭಾಗದಲ್ಲಿ ಸಂಪೂರ್ಣ ಪವರ್ ಕಟ್ ಆಗಿರುತ್ತೆ. ಬಟ್ ವಿಚಾರ ತಿಳಿತಾ ಇದ್ದಂತೆ ಉಳಿದವರು ಪವರ್ ಕಟ್ ಮಾಡಿರ್ತಾರೆ ಆ ಭಾಗದಲ್ಲಿ. ಅಲ್ಲಿನ KEB ಅವರು ಭಯಾನಕ ದೃಶ್ಯ ಇದು ನಿಜಕ್ಕೂ. ಮತ್ತು ಆ ಭಾಗದಲ್ಲಿ ಈ ರೀತಿಯಾಗಿ ಗುಡ್ಡ ಕುಸಿತಾ ಇರುವಂಥದ್ದು ಇದೇ ಮೊದಲಲ್ಲ. ಒಂದು ರೀತಿ ಪೂರ್ತಿಯಾಗಿ ಶೀತದ ವಾತಾವರಣವನ್ನು ಹಿಡಿದಿಟ್ಕೊಳ್ಳುವಲ್ಲಿ ಆ ಭಾಗ ಕೂಡ ಎಲ್ಲೋ ಒಂದು ಕಡೆ ವಿಫಲವಾದಂಗೆ ಕಾಣಿಸ್ತಾ ಇದೆ. ಯಾಕಂದರೆ ಆ ಭಾಗದಲ್ಲೆಲ್ಲ ಬಹಳ ಗಟ್ಟಿಯಾಗಿರುತ್ತೆ. ನೀರು ಎಷ್ಟೇ ಬಂದರೂ ಕೂಡ, ಮಳೆ ಬಂದರೂ ಕೂಡ, ವೆಟ್ಟಾದರೂ ಕೂಡ ನೆಲ ಒಂದು ಗಟ್ಟಿಯಾಗಿ ತಡೆದುಕೊಳ್ಳೋ ತಾಕತ್ತಿರ್ತಿತ್ತು ಮುಂಚೆ. ಬಟ್ ಈಗ ಎಲ್ಲೋ ಒಂದು ಕಡೆ ಶಿಥಿಲವಾಗ್ತಾ ಇದೆ ಅನ್ನುವಂಥದ್ದು ಹಲವು ಸಲ ಪ್ರೂವ್ ಆಗ್ತದೆ. ಒಂದಾದ್ಮೇಲೆ ಒಂದು ಕಡೆ ಆದ ತಕ್ಷಣ ಇನ್ನೊಂದು ಕಡೆ ಗುಡ್ಡ ಕುಸಿತ ಪ್ರಕರಣಗಳಾಗ್ತಲೇ ಇದೆ. ಆ ಹೈ ಟೆನ್ಷನ್ ಕರೆಂಟ್ ಕಂಬ ಯಾವ ರೀತಿಯಾಗಿ ಧರೆಗುರುಳಿತಾ ಅಂದರೆ ಕೆಳಗೆ ಬಿತ್ತು ಒಂದೇ ಸಮ ಅನ್ನುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹಿರೇಕೆರೂರಿನ ಒಂದು ಶಿರೂರು ಕಡೆ ಈ ರೀತಿಯ ಗುಡ್ಡ ಕುಸಿತಗಳು ಸಾಮಾನ್ಯವಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ನವೀನ್. ಇದು ಯಾವಾಗ ನಿನ್ನೆ ಆಗಿರೋ ಘಟನೆನ ಸದ್ಯ ಆ ಲೈನ್ ಸಂಪೂರ್ಣವಾಗಿ ಪವರ್ ತೆಗ್ದಿದಾರಾ? ತುಂಬಾನೇ ಗುಡ್ಡ ಕುಸಿತ ಪ್ರಕರಣಗಳು ಆ ಲೈನಲ್ಲಿ ಆಗ್ತಾ ಇದೆ ಅಲ್ವಾ? ಖಂಡಿತವಾಗಿ ನಿರಂತರವಾಗಿ ಈ ಶಿರೂರಿನ ಭಾಗದಲ್ಲಿ ಗುಡ್ಡ ಕುಸಿತ ಆಗಿರುವಂತದ್ದು. ನಿನ್ನೆ ಆ ಸಂಜೆ ವೇಳೆಯಲ್ಲಿ ಆಗಿರುವಂತ ಘಟನೆ ಯಾವ ಭಾಗದಿಂದ ಅಂದ್ರೆ ಹೊನ್ನಾವರ ಬೆಂಗಳೂರು ಏನು ರಾಷ್ಟ್ರೀಯ ಹೆದ್ದಾರಿ ಭಾಗ ಇದೆ, ಆ ಭಾಗದಿಂದ ರಾಷ್ಟ್ರೀಯ ಹೆದ್ದಾರಿ 66 ಭಾಗಕ್ಕೆ ಬರುವಂತಹ ಭಾಗ. ಅದು ಇನ್ನೊಂದು ಭಾಗ ಏನು ಕಾರವಾರದ ಭಾಗದಲ್ಲಿ ನಾವು ಇವತ್ತು ಇಡೀ ಇಷ್ಟು ನಾವೇನ್ ನೋಡ್ತಾ ಇದ್ವಿ, ಆ ಭಾಗದ ಮತ್ತೊಂದು ಭಾಗದಲ್ಲಿ ಆಗಿರುವಂತದ್ದು ಘಟನೆ. ನಿರಂತರವಾಗಿ ಗುಡ್ಡ ಕುಸಿತಾನೆ ಇದೆ. ನಿನ್ನೆ ರಾತ್ರಿ ಕೂಡ ಗುಡ್ಡ ಕುಸಿದಿದೆ, ಸಾಕಷ್ಟು ಹಾನಿ ಆಗ್ತಾ ಇದೆ. ಗುಡ್ಡ ಯಾಕೆ ಜಾಸ್ತಿ ಕುಸಿತಾ ಇದೆ ಅಂತಂದ್ರೆ ಮಣ್ಣು ತುಂಬಾ ಸಡಿಲ ಆಗಿರುವಂತದ್ದು. ಅದರ ಜೊತೆಗೆ ಏನು ಗುಡ್ಡ ಏನಿದೆ, ಆ ಗುಡ್ಡದ ಭಾಗದ ಒಳಭಾಗದಿಂದ ನೀರು ಇನ್ನೂ ಕೂಡ ಹರಿತಾ ಇದೆ. ಆ ನೀರು ಒಳಗಡೆ ಮತ್ತಷ್ಟು ಮಣ್ಣನ್ನ ಸಡಿಲ ಮಾಡ್ತದ, ಹಾಗಾಗಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಹಾಗಾಗಿ ನಿನ್ನೆ ಕೂಡ ಕಾರ್ಯಾಚರಣೆಯನ್ನ ಬೇಗ ಒಂದು ಮುಕ್ತಾಯ ಮಾಡಿರುವಂತದ್ದು. ಈಗ ಬೆಳಗಿನಿಂದ ಈಗ ಮತ್ತೆ ಕಾರ್ಯಾಚರಣೆ ಈಗ ಪ್ರಾರಂಭವಾಗಬೇಕಾಗಿದೆ. ಆದ್ರೆ ನಿರಂತರವಾಗಿ ಸಾಕಷ್ಟು ಗುಡ್ಡ ಕುಸಿತ ಆಗ್ತಾ ಇರುವಂತಹ ಭಾಗದಲ್ಲಿ ಇನ್ನೂ ಕೂಡ ಭಯ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಆದೇಶವನ್ನ ಮಾಡಿದೆ. ಸುತ್ತಮುತ್ತ ಪ್ರದೇಶದಲ್ಲಿರುವಂತಹ ಜನರನ್ನು ಕೂಡ ಈಗಾಗಲೇ ಮನೆ ಏನಿದಾವೆ ಆ ಮನೆಗಳನ್ನೆಲ್ಲ ತೆರವುಗೊಳಿಸಲಾಗಿದೆ. ಆಮೇಲೆ ಇನ್ನು ಹೆದ್ದಾರಿಯ ಸುತ್ತಮುತ್ತ ರಸ್ತೆಯ ಪಕ್ಕದಲ್ಲಿರುವಂತಹ ಮನೆಗಳಿರ್ಬೋದು, ವಾಣಿಜ್ಯ ಸಂಕೀರ್ಣಗಳು ಕೂಡ ಇದಾವೆ, ಅವೆಲ್ಲವನ್ನು ಕೂಡ ನಿನ್ನೆ ತೆರವನ್ನ ಮಾಡಿದ್ದಾರೆ. ಯಾಕಂದ್ರೆ ಮತ್ತೆ ಆ ಭಾಗದಲ್ಲಿ ಬೇರೆ ಕಡೆನೂ ಕೂಡ ಗುಡ್ಡ ಕುಸಿಯುವ ಆತಂಕ ಇದೆ. ಆ ಹಿನ್ನೆಲೆಯಲ್ಲಿ ಆ ಭಾಗದಲ್ಲಿ ಎಚ್ಚರಿಕೆಯನ್ನ ತೆಗೆದುಕೊಳ್ಳಲಾಗಿದೆ. ಥ್ಯಾಂಕ್ ಯು ತುಂಬ ಡೀಟೇಲ್ಸ್ಗೆ.